ಇಲ್ಲಿ ನೀವು ನೋಡ್ಕೊಂಡ್ರು ಎಷ್ಟು ಚಲೋ ಲೆಹಂಗಾ ಕಲೆಕ್ಷನ್ಸ್ ಗಳು ಐತೆ ನೋಡು. ಈ ಲೆಹಂಗಾ ಕಲೆಕ್ಷನ್ಸ್ ನೀವು ನೋಡಿ ನೀವು ಪ್ರೈಸ್ ಎಷ್ಟು ಅನ್ಕೊಳಕತ್ತೀರಿ. ಸೊ ಪ್ರೈಸ್ ಇದು ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ದಾಗ 455 ದಾಗ ಈ ಇಂಥವ್ ಲೆಹಂಗಾಗಳು ನಿಮ್ಗೆ ಸ್ಟಾರ್ಟ್ ಆಗ್ಲಕತ್ತವ. ಯಾರೈತೆ ಬ್ಲೈಡರ್ ಇರ್ತಾರಲ್ಲ ಅವ್ರಿಗೆ ಇಂಥವ್ ಕಲೆಕ್ಷನ್ಸ್ ಗಳು ಬೇಕಂದ್ರು ನಾವು ಸಿಂಗಲ್ ಪೀಸಸ್ ಬಿ ನಿಮ್ಗೆ ಅವೈಬಲ್ ಮಾಡ್ತೀವಿ. ಸೊ ಇಂಥವ್ ಕಲೆಕ್ಷನ್ಸ್ ಗಳು ಎಲ್ಲೋಸ್ ನಮ್ಮಲ್ಲಿ ಅವೈಬಲ್ ಆಗಲ್ಲ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ದಾಗ. ಇದೆಲ್ಲ ನೀವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾ? ಎಲ್ಲೋಸ್ ನಮ್ದಾಗ ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಐತಿ ಎಲ್ಲೋಸ್. ಓಕೆ ಫ್ರೆಂಡ್ಸ್, ನಾನಿವತ್ತು ಸೂರತ್ ನಲ್ಲಿ ಇರುವಂತ ಕೇಸರಿಯಾ ಟೆಕ್ಸ್ಟೈಲ್ ನಲ್ಲಿ ಇದೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಲೆಹಂಗಾಗಳಾಗಿರ್ಬೋದು ಎಲ್ಲ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಲೆಹಂಗಾ ನಿಮಗೆ ಸಿಂಗಲ್ ಪೀಸ್ ಬೇಕು ಅಂದ್ರೂ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನೀವು ಹೋಲ್ಸೇಲ್ ರೇಟ್ ಅಲ್ಲೇ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ಬೋದು. ನಮ್ಮ ಜೊತೆಗೆ ಸೂರತ್ ಸರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಹಾಯ್ ಸರ್. ಅಲ್ಲ ಸರ್, ಹೇಗಿದ್ದೀರಾ ಸರ್? ಆರಾಮ್ ಸರ್, ಆರಾಮ್. ಓಕೆ, ಆರಾಮ. ನಿಮ್ದು ಅಡ್ರೆಸ್ ಎಲ್ಲಿ ಬರ್ತದೆ ಅಂತ ತಿಳಿಸ್ಕೊಟ್ಬಿಡಿ ಸರ್. ನಮ್ಮ ಅಡ್ರೆಸ್ ಬಂತು ಸೂರತ್ ಗುಜರಾತ್ ದಾಗ. ಓಕೆ. ರಿಂಗ್ ರೋಡ್ ಬಲ್ಲಿ ಮಿಲಿನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ 1 ಆಯ್ತು. ಅದ್ರಾಗ ಫಸ್ಟ್ ಫ್ಲೋರ್ ದಾಗ ನಮ್ ಕೇಸರ್ ಟೆಕ್ಸ್ಟೈಲ್ ಕಂಪನಿ ನಿಮ್ಗೂ ಬೋರ್ಡಿಂಗ್ ಕಾಣಿಸ್ತದ. ಅಲ್ಲಿ ನಮ್ ಶಾಪ್ ನಂಬರ್ ಬಂತು 3031 3032 ನಮ್ ಶಾಪ್ ನಂಬರ್ ಆಯ್ತು. ಸೊ ರೈಲ್ವೆ ಸ್ಟೇಷನ್ ಬಲ್ಲಿಂದ ಮಾತ್ರ 5 ನಿಮಿಷ ದೂರ ಆಯ್ತು ನಮ್ ಮಾರ್ಕೆಟ್. ಓಕೆ. ಈಗ ರೈಲ್ವೆ ಸ್ಟೇಷನ್ ಬಂದ್ರೆ ಪಿಕಪ್ ಮಾಡ್ತೀರಾ ನೀವು? ರೈಲ್ವೆ ಸ್ಟೇಷನ್ ನಿಂದು ಬಸ್ ಡೆಪೋ ಏರ್ಪೋರ್ಟ್ ಬಲ್ಲಿಂದ ಎಲ್ಲೋ ನಾವು ಪಿಕಪ್ ಡ್ರಾಪ್ ಫೆಸಿಲಿಟಿ ಮಾಡ್ತೀವಿ 24/7 ನಿಮ್ಗೆ. ಓಕೆ. ನೀವು ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಏರ್ಪೋರ್ಟ್ ಇಂದ ಆಗಿರೋ ಇವ್ರಿಗೊಂದು ಕಾಲ್ ಮಾಡಿದ್ರೆ ಸಾಕು, ಇವರೇ ನಿಮ್ಮನ್ನ ಪಿಕಪ್ ಅಂಡ್ ಡ್ರಾಪ್ ನ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಇವತ್ತು ನಮ್ಗೆ ಏನ್ ತೋರಿಸ್ತೀರಾ ಸರ್? ಇವತ್ತು ಈಗ ಯಾಕಂದ್ರೆ ನಂಬಲ್ಲಿ ನಡ್ಲಕತ್ತ ಮ್ಯಾರೇಜ್ ಸೀಸನ್. ಸೊ ಮ್ಯಾರೇಜ್ ಸೀಸನ್ದಾಗ ಎಲ್ಲರಿಗೂ ಎಲ್ಲೋಸ್ಕ್ ರಿಕ್ವೈರ್ಮೆಂಟ್ ಆಯ್ತು ಬ್ರೈಡಲ್ ಲೆಹಂಗಾಗಳು. ಸೊ ಬ್ರೈಡಲ್ ಕಲೆಕ್ಷನ್ ಗಳು ನಿಮ್ಗೆ ನಾ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ಕೊಂಡ್ರು ಎಷ್ಟು ಚಲೋ ಲೆಹಂಗಾ ಕಲೆಕ್ಷನ್ಸ್ ಗಳು ಆಯ್ತು ನೋಡು. ಈ ಲೆಹಂಗಾ ಕಲೆಕ್ಷನ್ಸ್ ನೀವು ನೋಡಿ ನೀವು ಪ್ರೈಸ್ ಎಷ್ಟು ಅನ್ಕೊಳಕತ್ತೀರಿ. ಸೊ ಪ್ರೈಸ್ ಇದು ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ದಾಗ 455 ದಾಗ ಈ ಇಂಥವ್ ಲೆಹಂಗಾಗಳು ನಿಮ್ಗೆ ಸ್ಟಾರ್ಟ್ ಆಗ್ಲಕತ್ತವ. ಸೊ ಇಂಥವ್ ಲೆಹಂಗಾಗಳೆಲ್ಲ ಈ ಕೌಂಟರ್ ದಾಗ ನಿಮ್ಗೂ ಗೌನ್ಸ್ ಗಳು ಬೇಕಂದ್ರೆ ಅದು ಬಿ ಅವೈಬಲ್ ಆಯ್ತು, ಕ್ರಾಪ್ ಟಾಪ್ ಗಳು ಅವೈಬಲ್ ಆಯ್ತು. ಸೊ ಶರಾರ ಗರಾರ ಕಾನ್ಸೆಪ್ಟ್ಸ್ ಗಳು ಬೇಕಂದ್ರೆ ಅದು ಬಿ ಕಾನ್ಸೆಪ್ಟ್ಸ್ ಎಲ್ಲಿ ಅವೈಬಲ್ ಆಗ್ಲತ್ತ ಈ ಕೌಂಟರ್ ದಾಗ. 495 ರೂಪೀಸ್ ಇನ್ನೇನು ಸಿಗ್ತಾ ಇದೆ ಅಂತ ಹೇಳ್ಬೋದು. ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಇಲ್ಲಿಂದ ಪರ್ಚೇಸ್ ಮಾಡ್ಬೋದು. ನೋಡ್ಬೋದು ಡಿಸೈನ್ ಎಲ್ಲ ಕೂಡ ತುಂಬಾನೇ ಸಖತ್ತಾಗಿದೆ. ಮದುವೆಗೆ ತುಂಬಾ ಜನ ಇದೇ ತರದ್ದು ವೇರ್ ಮಾಡ್ತಾರಲ್ವಾ? ಇದು ಬ್ರೈಡಲ್ ದಾಗ ಕಂಪ್ಲೀಟ್ ಯೂಸ್ ಆಗ್ತದೆ. ಇನ್ನದಿನ ತಲಾಗ ಐತು ನಮ್ಮಲ್ಲಿ ಸೈಡರ್ ಲೆಹಂಗಾಗಳು ಕೂಡ ಅವೈಬಲ್ ಆಯ್ತು. ಸೊ ಈ ಲೆಹಂಗಾಗಳನ್ನ ನೀವು ನೋಡ್ಕೊಂಡ್ರು ಎಷ್ಟು ಕಂಪ್ಲೀಟ್ ಡಿಸೈನರ್ ಪ್ಯಾಟರ್ನ್ ಕಾನ್ಸೆಪ್ಟ್ಸ್ ಗಳು ಐತಿದ್ವಿ. ಸೊ ನೀವು ನೋಡ್ಕೊಂಡ್ರೆ ಕಂಪ್ಲೀಟ್ ಜರಿ ವರ್ಕ್ ಆಯ್ತು. ತಲಾಗ ನೋಡ್ಕೊಂಡು ಎಲ್ಲೋ ಡೈಮಂಡ್ ಗೀಮನ್ ಎಲ್ಲೋ ಹಚ್ಚಿ ಬಿಟ್ಟಾರ ನೋಡ್ಲಕತ್ತಿರಲ್ಲ. ಸೊ ಇದ್ರಾಗ ಇನ್ನೊಂದು ಚಲೋ ಪಾರ್ಟ್ ಏನಂದ್ರು ಇದ್ರಾಗ ಡಬಲ್ ಲೇಯರ್ ಕ್ಯಾನ್ ಅವೈಬಲ್ ಆಯ್ತು. ಸೊ ಇದ್ರಾಗ ಬಿ ಕ್ಯಾನ್ ಆಯ್ತು, ಇದ್ರಾಗ ಬಿ ಕ್ಯಾನ್ ಆಯ್ತು. ಡಬಲ್ ಲೇಯರ್ ಕ್ಯಾನ್ ಇದ್ರು ಏನಂದ್ರು ಪ್ಲಫ್ನೆಸ್ ಚಲೋ ಬರ್ತದ. ಸೊ ಯಾರೈತೆ ಬ್ಲೈಡರ್ ಇರ್ತಾರಲ್ಲ ಅವ್ರಿಗೆ ಇಂಥವ್ ಕಲೆಕ್ಷನ್ಸ್ ಗಳು ಬೇಕಂದ್ರು ನಾವು ಸಿಂಗಲ್ ಪೀಸಸ್ ಬಿ ನಿಮ್ಗೆ ಅವೈಬಲ್ ಮಾಡ್ತೀವಿ. ಸಿಂಗಲ್ ಪೀಸ್ ಕೂಡ ಸಿಗುತ್ತಾ? ಬ್ರೈಡಲ್ ಲೆಹಂಗಾದಾಗೆ ಅದು ಪಾಸಿಬಲ್ ಆಯ್ತು, ಇನ್ನ ಬೇರೆದಾಗ ಅದು ಪಾಸಿಬಲ್ ಆಗಲ್ಲ. ಸೊ ನಿಮ್ಗೆ ಇನ್ನ ಸೈಡರ್ ಲೆಹಂಗಾಗಳು ಬೇಕು ಅದ್ರ ಬಿ. ಸೊ ಸೈಡರ್ ಲೆಹಂಗಾಗಳು ಬೇಕಂದ್ರೆ ಇಲ್ಲಿ ನೋಡ್ರಿ ಸೈಡರ್ ಲೆಹಂಗಾ ಕಲೆಕ್ಷನ್ ಎಷ್ಟಾಯ್ತು. ಕಂಪ್ಲೀಟ್ ಸೀಕ್ವೆನ್ಸ್ ವರ್ಕ್ ಆಯ್ತು. ತಲಾಗ್ ನೋಡ್ಕೋದ್ರೆ ಕಂಪ್ಲೀಟ್ ಡೈಮಂಡ್ ವರ್ಕ್ ಆಯ್ತು. ನೋಡ್ಲಕದ್ರಲ್ಲ ಎಷ್ಟು ಯೂನಿಕ್ ಇನ್ನ ಚಲೋ ಕಾನ್ಸೆಪ್ಟ್ ಆಗ ಎಲ್ಲೋ ಡಿಸೈನ್ ಮಾಡ್ಬಿಟ್ಟಿವಿ. ಓಕೆ. ಈಗ ಕ್ಯಾಶ್ ಆನ್ ಡೆಲಿವರಿ ಏನಾದ್ರು ಇದೆ ಸರ್? ಸೊ ಕ್ಯಾಶ್ ಆನ್ ಡೆಲಿವರಿ ಬೇಕಂದ್ರೆ ಅದ್ರಾಗ ನೀವು 30% ಅಡ್ವಾನ್ಸ್ ಪೇ ಮಾಡಬೇಕು. ಅದ್ರಾಗ ಮ್ಯಾಗ ನಿಮ್ಗೆ ಡೆಲಿವರಿ ಯಾವಾಗೈತೆ ನಿಮ್ ಡೋರ್ ಸ್ಟೆಪ್ ಅಲ್ಲಿ ಬರ್ತದ ಅವಾಗ ರೆಸ್ಟ್ ಅಮೌಂಟ್ ನೀವು ಪೇ ಮಾಡ್ಬೇಕು. ಓಕೆ. ಈಗ ಕಳ್ಸ್ಕೊಡೋದಲ್ಲಿ ಯಾವ ರೀತಿ ಕಳ್ಸ್ಕೊಡ್ತೀರಾ ಅವ್ರಿಗೆ? ಸರ್ ನಿಮ್ಗೆ ಬೇಕಂದ್ರೆ ನಮ್ಮಲ್ಲಿ ಆನ್ಲೈನ್ ಫೆಸಿಲಿಟಿ ಆಯ್ತು. ನೀವು ವಿಡಿಯೋ ಕಾಲ್ ಜರಿಯಾ ಬಿ ನೀವು ಕನ್ಫರ್ಮೇಶನ್ ತಗೊಂಡು ನಿಮ್ ಟ್ರಾನ್ಸ್ಮಿನೇಟ್ ನೀವು ಆರ್ಡರ್ ಪ್ಲೇಸ್ ಮಾಡಿದ್ರು ನಿಮ್ಮ ಆರ್ಡರ್ ಯಾವಾಗೈತೆ ನಾವು ಡೆಲಿವರಿ ಪ್ಯಾಕ್ ಮಾಡ್ತೀವಲ್ಲ ಅದ್ರಾಗ ನಾವು ವಿಡಿಯೋ ಬಿ ರೆಕಾರ್ಡ್ ಮಾಡಿ ನಿಮ್ಗೆ ವಾಟ್ಸ್ಆಪ್ ದಾಗ ಫಾರ್ವರ್ಡ್ ಮಾಡ್ತೀವಿ. ಓಕೆ. ಡೈರೆಕ್ಟ್ ಆಗಿ ಬಂದು ಕೂಡ ತಗೊಳ್ಬಹುದು, ಆನ್ಲೈನ್ ವಾಟ್ಸ್ಆಪ್ ಆನ್ಲೈನ್ ನೀವು ತಗೋಬಹುದು. ಓಕೆ. ನೆಕ್ಸ್ಟ್ ಇದೆ ಯಾವ್ದು ಸರ್? ಸೊ ಇದು ನೋಡ್ಕೊಂಡ್ರೆ ಇದು ಬಿ ಮತ್ತು ಬ್ರೈಡಲ್ ಲೆಹಂಗಾ ಐತಿ ಇದು. ಸೊ ಇಲ್ಲಿ ನೋಡ್ಕೊಂಡ್ರು ಎಷ್ಟು ಚಲೋ ಪ್ಯಾಟರ್ನ್ಸ್ ಆಯ್ತು. ಇದ್ರಾಗ ನೋಡ್ಕೊಂಡ್ರೆ ಮೋರ್ ಪ್ಯಾಟರ್ನ್ ಆಯ್ತು, ಪಿಕಾಕ್ ಪ್ಯಾಟರ್ನ್ ಆಯ್ತು. ಇದ್ರಾಗ ಇಂಕ ಫ್ಲವರ್ ಪ್ಯಾಟರ್ನ್ಸ್ ಆಯ್ತು, ಟ್ರೀ ಪ್ಯಾಟರ್ನ್ಸ್ ಗಳು. ಸೊ ಇಂಥವ್ ಕಲೆಕ್ಷನ್ಸ್ ಗಳು ಎಲ್ಲೋಸ್ ನಮ್ಮಲ್ಲಿ ಅವೈಬಲ್ ಆಗಲ್ಲ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಆಗ. ಓಕೆ. ಇದೆಲ್ಲ ನೀವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾ? ಎಲ್ಲೋಸ್ ನಮ್ದಾಗ ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಐತಿ ಎಲ್ಲೋಸ್. ಓಕೆ. ನಿಮ್ಮತ್ರ ಏನೆಲ್ಲ ಸಿಗುತ್ತೆ ಸರ್ ಮತ್ತೆ? ಸರ್ ಇನ್ನ ಇವಿ ಲೆಹಂಗಾ ಅಂದ್ರು ಇನ್ನ ನಮ್ಮಲ್ಲಿ ಕುರ್ತಾ ಆಯ್ತು, ಮೆನ್ಸ್ ವೇರ್ ಕಲೆಕ್ಷನ್ಸ್ ಆಯ್ತು, ಕಿಡ್ಸ್ ವೇರ್ ಕಲೆಕ್ಷನ್ಸ್ ಆಯ್ತು, ದುಪಟ್ಟ ಆಯ್ತು, ಪೆಟಿಕೋಟ್ಸ್ ಆಯ್ತು, ಮತ್ತ ಸೀರೆಗಳು ಅವೈಬಲ್ ಇತ್ತು. ಸೀರೆಗಳು ನಮ್ಮಲ್ಲಿ 2,000 3,000 ಡಿಫ್ರೆಂಟ್ ಆರ್ಟಿಕಲ್ಸ್ ಆಯ್ತು ನಮ್ಮಲ್ಲಿ. ಓಕೆ. ಹಂಗಾದ್ರೆ ಏನ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದಲ್ವಾ ಇಲ್ಲಿ ಬಂದ್ರೆ? ಏನ್ ಅನ್ನೋದು ಬೇಕಂದ್ರು ಲೇಡೀಸ್ ರಿಲೇಟೆಡ್ ನಿಮ್ಗೆ ಆರ್ಟಿಕಲ್ ಇಂತ ಕಲೆಕ್ಷನ್ಸ್ ಅನ್ನ ಬೇಕಂದ್ರು ಕೇಸರ್ ಟೆಕ್ಸ್ಟೈಲ್ ಕಂಪನಿಗೆ ನೀವು ವಿಸಿಟ್ ಮಾಡಿದ್ರು ಇಲ್ಲಿ ನಿಮ್ಗೆ ಎಲ್ಲೋ ಕಾನ್ಸೆಪ್ಟ್ಸ್ ಗಳು ಅವೈಬಲ್ ಆಗ್ಲತ್ತ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಆಗ. ಓಕೆ. ಇದೆಲ್ಲ ಎಂಬ್ರಾಯ್ಡರಿ ವರ್ಕ್ ಆಗಿದೆ. ಇದು ಕಂಪ್ಲೀಟ್ ಎಂಬ್ರಾಯ್ಡಿಂಗ್ ವರ್ಕ್. ಇಲ್ಲಿ ನೀವು ನೋಡ್ಕೊಂಡ್ರು ಬಟ್ಟಿ ಇದು ನೆಟ್ ಬಟ್ಟಿ ಆಯ್ತು. ಸೊ ನೆಟ್ ಬಟ್ಟಿ ಮೇಲೆ ಡೈಮಂಡ್ ವರ್ಕ್ ಆಯ್ತು, ಎಂಬ್ರಾಯ್ಡಿಂಗ್ ವರ್ಕ್ ಆಯ್ತು, ಸೀಕ್ವೆನ್ಸ್ ವರ್ಕ್ ಆಯ್ತು. ಇಂತ ಹೆವಿ ಕಾನ್ಸೆಪ್ಟ್ಸ್ ಗಳು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಆಗ ನಿಮ್ಗೆ ಸಿಗ್ಲಕತ್ತಾವ. ಓಕೆ. ನೆಕ್ಸ್ಟ್ ಇದು ಬ್ರೈಡಲ್. ಸೊ ಇದು ಬ್ರೈಡಲ್ ಲೆಹಂಗಾ ಸರ್ ಅಗೇನ್. ಸೊ ಬ್ರೈಡಲ್ ಲೆಹಂಗಾ ನೋಡ್ಕೊಂಡ್ರು ನೀವು ಎಷ್ಟು ಚಲೋ ಎಲಿಫೆಂಟ್ ಪ್ಯಾಟರ್ನ್ ಆಯ್ತು. ಇಲ್ಲಿ ನೋಡ್ಕೊಂಡ್ರೆ ಇಲ್ಲಿ ಹಿಂಗೆ ಯೂನಿಕ್ ಕಾನ್ಸೆಪ್ಟ್ಸ್ ಗಳು ಕಲೆಕ್ಷನ್ಸ್ ಗಳು ನಮ್ಗೆ ಅವೈಬಲ್ ಆಗ್ಲಕತ್ತಾವ. ಓಕೆ.
ಸೊ ಇದೇ ಅಲ್ಲ ಇನ್ನ ಬೊಕ್ಕಲ್ ಕಾನ್ಸೆಪ್ಟ್ಸ್ ಆಯ್ತು. ಈ ಕೌಂಟರ್ ನೀವು ನೋಡ್ಲಕತ್ತಿರಲ್ಲ, ಈ ಕೌಂಟರ್ದಾಗ ಎಲ್ಲೋ ಸ್ಯಾಂಪಲ್ಸ್ಗಳೇ ಆಯ್ತು. ಇವು ನೀವು ಸ್ಟಾಕ್ ಅಲ್ಲ, ಇದು ಎಲ್ಲೋ ಸ್ಯಾಂಪಲ್ಸ್ಗಳು ಆಯ್ತು. ಯಾಕಂದ್ರೆ ಕಸ್ಟಮರ್ ಯಾವಾಗೈತೆ ಬರ್ತಾರಲ್ಲ ಅವ್ರಿಗೆ ಅದನ್ನ ಪ್ಯಾಟರ್ನ್ ಚಲೋ ಅನ್ಸರು. ನಾ ಅವಾಗೆ ಫ್ಯಾಕ್ಟ್ರಿ ಇಲ್ಲಿ ನಮ್ಮ ಗೋಡೌನ್ ಆಯ್ತು, ಅಲ್ಲಿಂದ ನಾವು ವಾಲ್ ತರಿಸಿರೋ ಅವ್ರ ಮುಂದೆ ಪ್ಯಾಕಿಂಗ್ ಎಲ್ಲ ಅವ್ರ ಮುಂದೆ ಮಾಡ್ತೀವಿ ನಾವು. ಈಗ ಒಂದೇ ತರದ ಒಂದು 5 ಪೀಸ್ ಬೇಕು ಅಂತ ಸಿಗುತ್ತಾ? ಸಿಗ್ತದ, ಹಂಗ್ ಬಿ ಸಿಗ್ತಾವ, ಸಿಗುತ್ತಲ್ವಾ? ಓಕೆ. ಈಗ ಒಂದು ಬಾಕ್ಸ್ ಅಲ್ಲಿ ಒಂದೇ ಇರುತ್ತೆ ಅಥವಾ ಯಾವ ರೀತಿ ಇರುತ್ತೆ ಸರ್? ಸರ್ ಹಿಂಗೆ ಬ್ರೈಡಲ್ ಲೆಹಂಗಾದಾಗ ಐತೆ ಸಿಂಗಲ್ ಇರ್ತದ. ಸೊ ಸೈಡರ್ ಲೆಹಂಗಾದಾಗ ಬಿ ಅದು ಬಿ ಸಿಂಗಲ್ ಐತೆ. ಗೌನ್ಗಳು ಅದ್ರಾಗ ಏನಂದ್ರು ಸೆಟ್ ವೈಸ್ ಇರ್ತಾವ. ಸೊ ಇಲ್ಲಿ ನೀವು ನೋಡ್ಕೊಂಡಿರೋದು ಅದ್ರಾಗ 4-5 ಸೆಟ್ ಆಯ್ತು. ಸೊ ಶರಾರ ಗರಾರ ಕಾನ್ಸೆಪ್ಟ್ಸ್ಗಳು ಬಿ ನಮ್ಮಲ್ಲಿ ಅವೈಲೇಬಲ್ ಆಗ್ತಾವ. ಓಕೆ. ಸೊ ವಿವರ್ಸ್, ನೀವು ಕೇಸರಿ ಟೆಕ್ಸ್ಟೈಲ್ ಕಂಪನಿ ಬರ್ತೀರಂದ್ರು ಏನ್ ಚಿಂತಾ ಮಾಡ್ಬೇಡ್ರಿ. ಯಾಕಂದ್ರೆ ನಮ್ಮಲ್ಲಿ ಇಲ್ಲಿ 10 years ಪ್ಲಸ್ ಎಕ್ಸ್ಪೀರಿಯನ್ಸ್ ಸೇಲ್ಸ್ ಮ್ಯಾನ್ಸ್ ಐತಿ ಇಲ್ಲಿ. ಸೊ ಎಲ್ಲೋ ಲ್ಯಾಂಗ್ವೇಜ್ ಬ್ಯಾರಿಯರ್ ಬಿ ಇರಲ್ಲ ನಮ್ಮಲ್ಲಿ. ಕನ್ನಡ ಅವರು ಸೇಲ್ಸ್ ಪರ್ಸನ್ ಬಿ ಐತಿ ಇಲ್ಲಿ. ಪ್ರಾಪರ್ ಗೈಡೆನ್ಸಿ ನಿಮ್ಗೆ ಕೊಡ್ತಾರ. ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಕತ್ತಿರಲ್ಲ, ಇಲ್ಲಾಂದ್ರೆ ನಿಮ್ದು ಆಲ್ರೆಡಿ ರಿಟೇಲ್ ಕೌಂಟರ್ ಆಯ್ತು, ಆ ಕೌಂಟರ್ದಾಗ ಏನು ಆ್ಯಡ್ ಮಾಡಬೇಕು, ಇನ್ನು ನಿಮ್ಗೆ ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅದ್ರಾಗ ಏನು ಆ್ಯಡ್ ಮಾಡಬೇಕು, ನಿಮ್ಮ ಸ್ಟೇಟ್ ಬಲ್ಲಿ ಈ ಕಲೆಕ್ಷನ್ಸ್ ರನ್ನಿಂಗ್ ಆರ್ಟಿಕಲ್ಸ್ ಇತ್ತು. ಪ್ರಾಪರ್ ಇನ್ಫಾರ್ಮೇಷನ್ ನಿಮ್ಗೂ ಡೈಲಿ ಬೇಸಿಸ್ದಾಗ ಮಾರ್ಕೆಟ್ದಾಗ ಏನು ಆರ್ಟಿಕಲ್ಸ್ ರನ್ ಆಗ್ಲಕತ್ತ ಏನಿಲ್ಲ. ಸೊ ನೀವು ಸೌತ್ನಲ್ಲಿ ಬರ್ಲಿದ್ರು ನಿಮ್ಮ ಸಿಲ್ಕ್ ಸ್ಯಾರಿಗಳು ಹಿಡಬೇಕಾ, ಇಲ್ಲೊಂದು ಕಾಟನ್ ಸೀರೆಗಳು ಇರಬೇಕಾ, ಇವೆಲ್ಲ ಕಂಪ್ಲೀಟ್ ನಿಮ್ಗೆ ಇಲ್ಲಿ ಟ್ರೈನ್ ಮಾಡಿ ನಾವು ಇಲ್ಲಿಂದ ನಿಮ್ಗೆ ಕಲಿಸ್ತೀವಿ. ಯಾಕಂದ್ರು ನಾವು ನಮ್ಮ ಸರಿ ಯಾರನ್ನ ಜಾಯಿನ್ ಆಗಿ ಬಿಸ್ನೆಸ್ ಮಾಡ್ಬೇಕಂದ್ರು ಅವ್ರು ಸಕ್ಸಸ್ಫುಲ್ ಆಗ್ಬೇಕಂದೆ ನಾವು ಇಂಥ ಚಲೋ ಚಲೋ ಸ್ಟಾಫ್ಗಳು ಹೈರ್ ಮಾಡಿರ್ತೀವಿ. ಯಾಕಂದ್ರೆ 10 ಪ್ಲಸ್ ಎಕ್ಸ್ಪೀರಿಯನ್ಸ್ ಅಂದರು ಅವ್ರ ಕಂಪ್ಲೀಟ್ ನಾಲೆಜ್ ಇರ್ತದೆ. ಈ ಸ್ಟೇಟ್ದಾಗ ಈ ಆರ್ಟಿಕಲ್ಸ್ ರನ್ ಆಗ್ಲಕತ್ತಾವ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅವ್ರ ಬಲ್ಲಿ ಇರ್ತಾವ. ಅವ್ರು ನಿಮ್ಗೆ ಪ್ರಾಪರ್ ಗೈಡೆನ್ಸಿಗೆ ಕೊಟ್ಟೆ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ಇನ್ನು ನಿಮ್ಮ ವಾಟ್ಸಪ್ ಮೆಸೇಜ್ ಬಿ ಮಾಡಿದ್ರು ಅಲ್ಲಿ ಬಿ ಏನು ಚಿತ್ತ ಇಟ್ಕೊಳ್ಬೇಡಿ. ಯಾಕಂದ್ರೆ ಅಲ್ಲಿ ಬಿ ನಮ್ಮ ಕನ್ನಡವ್ರ ಸ್ಟಾಫ್ ಆಯಿತು, ಅವ್ರು ಬಿ ನಿಮ್ಗೆ ಪ್ರಾಪರ್ ಗೈಡೆನ್ಸಿಗೆ ಕೊಟ್ಟೆ, ಪ್ರಾಪರ್ ಇನ್ಫಾರ್ಮೇಷನ್ ಕೊಟ್ಟೆ. ನೀವು ಆನ್ಲೈನ್ ಪರ್ಚೇಸ್ ಮಾಡ್ಕೋಬೇಕಂದ್ರೆ ಬಿ ಅಲ್ಲಿ ಬಿ ಏನು ಚಿಂತೆ ಇಲ್ಲ, ಕಂಪ್ಲೀಟ್ ಸಪೋರ್ಟ್, ಫುಲ್ ಸಪೋರ್ಟ್ ಸಿಗ್ತಾವ ನೀವು ಅಲ್ಲಿ ಬಿ. ಓಕೆ. ಈಗ ಬಿಸ್ನೆಸ್ ಮಾಡಿದ್ಮೇಲೆ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಕೊಳ್ಬೋದು ಸರ್? ಸರ್ ಮಾರ್ಕೆಟಿಂಗ್ ಅಂದರು ಎಲ್ಲರದ್ದು ಸ್ಟೇಟ್ ವೈಸ್ ಅಲಗ್ ಅಲಗ್ ಸ್ಟ್ರಾಟಜೀಸ್ ಆಯಿತು. ಸೊ ನೀವು ಸೌತ್ ರಿಲೇಟೆಡ್ ಬೇಕಂದ್ರು, ಸೊ ಸೌತ್ದಿಂದ ಅಂದರು ಈಗ ಮೇನ್ ಬ್ರೈಡಲ್ ಲೆಹಂಗಾಗಳು ಅಂದರು ಇದ್ರಾಗ ಏನಂದ್ರೆ ಡೈಲಿ ಬೇಸಸ್ದಾಗ ಟಾಯ್ಸ್ಗೂ ಚಲೋ ಚಲೋ ಔಟ್ಫಿಟ್ಸ್ ಹಾಕೋಬೇಕು. ಸೊ ಅಂಥವು ಡೈಲಿ ಬೇಸ್ದಾಗ ಹೊಸ ಹೊಸ ಕಲೆಕ್ಷನ್ಸ್ ನಿಮ್ಮ ಕಸ್ಟಮರ್ಗೆ ಎಷ್ಟು ಚಲೋ ಅಟ್ರಾಕ್ಟ್ ಮಾಡಿದ್ರು ಅಷ್ಟು ಚಲೋ ಕಸ್ಟಮರ್ ನಿಮ್ಮ ಕೌಂಟರ್ದಾಗ ವಿಸಿಟ್ ಮಾಡ್ತಾರೆ. ಓಕೆ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರು ಏನಂದ್ರು ಮೇನ್ ನಮ್ಮಲ್ಲಿ ಕ್ಯಾಟಗಿರೀಸ್ ಇರಬೇಕು. ಸೊ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮ್ಮ ಮೈಂಡ್ ಐತಂದ್ರು ಅದ್ರಾಗ ಸೀರೆ ಅಲ್ಲ, ನಮ್ಮಲ್ಲಿ ಡ್ರೆಸ್ ಪೀಸ್ ಬಿ ಇರಬೇಕು, ಕುರ್ತೀಸ್ಗಳು ಇರಬೇಕು. ಸೊ ಬ್ರೈಡಲ್ ಲೆಹಂಗಾ ಆಯಿತು. ಸೊ ಎಲ್ಲೋ ಕಲೆಕ್ಷನ್ಸ್ ನಿಮ್ಮಲ್ಲಿ ಇತ್ತು. ಕಸ್ಟಮರ್ ಸೀರೆ ತೊಗೋಬೇಕಂತ ಬಂದರು ಅವ್ನಿಗೆ ಇನ್ನ ಬ್ಯಾರೇಜ್ ಬಿ ಇದನ್ನ ಚಲೋ ಅನ್ಸೋರು ಅವ್ರು ಬಿ ತೊಗೊಂಡು ಹೋಗ್ತಾರ. ಸೊ ಇಂಥವು ಕಲೆಕ್ಷನ್ಸ್ಗಳು ಕ್ಯಾಟಗಿರೀಸ್ ನಿಮ್ಮಲ್ಲಿ ಇದ್ದರು ಬಿಸ್ನೆಸ್ ಆಲ್ಮೋಸ್ಟ್ ಸಕ್ಸಸ್ ಆಗ್ತಾವ ನಿಮ್ಮಲ್ಲಿ. ಓಕೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಸರ್, ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ನೀವೇನಾದ್ರು ಸಿಂಗಲ್ ಪೀಸ್ ತಗೋಬೇಕು ಅಂತ ಅನ್ಕೊಂಡಿದ್ರು ಕೂಡ ಆರಾಮಾಗಿ ತಗೊಳ್ಬೋದು. ಅದು ಬ್ರೈಡಲ್ ಲೆಹಂಗಾ ಆಗಿರ್ಬೋದು, ಅದನ್ನ ಮಾತ್ರ ತಗೊಳ್ಬೇಕಾಗುತ್ತೆ. ಮಿನಿಮಮ್ ನೀವು ಒಂದು 10,000 to 20,000 ಇರುವಂಥದ್ದು ಆರ್ಡರ್ನ ಮಾಡಬೇಕಾಗುತ್ತೆ. ಇವ್ರು ನಿಮಗೆ ಕ್ಯಾಶ್ ಆನ್ ಡೆಲಿವರಿನ ಕೂಡ ಕಳಿಸ್ಕೊಡ್ತಾರೆ ಅಂತ ಹೇಳೋದು. ನೀವೇನು ಕಾಲ್ ಮಾಡಬೇಕು, ಮಾತಾಡಬೇಕು ಅಂದ್ರೂ ಕೂಡ ನಿಮಗೆ ಕನ್ನಡ ಸ್ಟಾಫ್ ಕೂಡ ಸಿಗ್ತಾರೆ. ಆರಾಮಾಗಿ ಅವ್ರ ಹತ್ರ ಮಾತಾಡ್ಕೊಂಡು ನೀವು ಕೂಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಅಥವಾ ಸಿಂಗಲ್ ಪೀಸ್ ಬೇಕು ಅಂದ್ರೆ ನೀವು ಆರಾಮಾಗಿ ಕೂಡ ಇಲ್ಲಿಂದ ಖರೀದಿ ಮಾಡ್ಕೊಳ್ಬೋದು. ಮತ್ತೆ ನಮ್ಮ ಮಾಹಿತಿ ತಿಳಿಸ್ಕೊಟ್ಟು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.